ಕೆಲವರು ಮಾಟ ಮಂತ್ರ ಮಾಡ್ಸಿರ್ತಾರೆ, ಆ ಥರ ದೃಷ್ಟಿಗೆ ಹೆಲ್ಪ್ ಆಗುತ್ತೆ ಅಂತ. ಪಾಸಿಟಿವ್ ಬ್ಲಾಕ್ ಮ್ಯಾಜಿಕ್ ಕೆಟ್ಟ ದೃಷ್ಟಿ ಎಲ್ಲ ಬೀಳಬಾರ್ದು ಅಂತ ಈ ತರ ಎಲ್ಲ ಬೀಚ್ ಆಗ್ತಾ ಇರೋದು. ನಮಸ್ಕಾರ ಸ್ನೇಹಿತರೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಯಾವುದೇ ಓಪನ್ ಮಾಡಿದ್ರು ಬರೀ ಗ್ಲಾಸ್ಗೆ ಅರಿಶಿಣ ಹಾಕೋದು, ಅದು ಬಿಟ್ಟು ಈಗ ಈ ಕರುಂಗಲಿ ಮಾಲೆ ಧರಿಸಿದ್ರೆ ನಿಮ್ಮನೆಯಲ್ಲಿ ಮಾಟ ಮಂತ್ರ ದೃಷ್ಟಿಯಾಗಿದ್ರೆ ಹೋಗುತ್ತೆ, ದೊಡ್ಡ ದೊಡ್ಡ ಸ್ಟಾರ್ಗಳು ಇದನ್ನೇ ಧರಿಸಿ ಫೇಮಸ್ ಆಗಿದ್ದಾರೆ ಅನ್ನೋ ವಿಡಿಯೋಗಳೇ ಬರ್ತಿವೆ. ಅರೆ ಇದೇನಿದು, ಇದ್ದಕ್ಕಿದ್ದಂತೆ ಈ ಕರುಂಗಲಿ ಮಾಲೆಯ ಬಗ್ಗೆ ಇಷ್ಟೊಂದು ಪ್ರಚಾರ ಆಗ್ತಿದೆಯಲ್ಲ ಅಂತ ಜನ ಫುಲ್ ಕನ್ಫ್ಯೂಸ್. ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಮಾತು ಕೇಳಿ ಕರುಂಗಲಿ ಮಾಲೆಯನ್ನ ಆರ್ಡರ್ ಮಾಡ್ತಿದ್ದಾರೆ. ಕೆಲವರು ಇದನ್ನ ಧರಿಸಿದ್ರೆ ಜೀವನ ಬದಲಾಗುತ್ತೆ ಅಂದ್ರೆ, ಇನ್ನು ಕೆಲವರು ಇದು ಕೇವಲ ಮಾರ್ಕೆಟಿಂಗ್ನ ಗಿಮಿಕ್ ಅಂತಿದ್ದಾರೆ. ಹಾಗಾದ್ರೆ ಏನಿದು ಕರುಂಗಲಿ ಮಾಲೆ? ಇದರ ರಹಸ್ಯ ಏನು? ಮಾಲೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಲಾಗ್ತಿದ್ಯಾ? ಇನ್ಫ್ಲೂಯೆನ್ಸರ್ಗಳು ಯಾಕೆ ಇದರ ಬಗ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ? ಅವರಿಗೆ ಇದರಿಂದ ದುಡ್ಡು ಬರುತ್ತಾ? ಹಾಗಾದ್ರೆ ಬನ್ನಿ, ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ಪ್ರಚಾರ ಮಾಡ್ತಿರುವ ಈ ಕರುಂಗಲಿ ಮಾಲೆಯ ರಹಸ್ಯವನ್ನ ಬಿಚ್ಚಿಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಈ ಕರುಂಗಲಿ ಮಾಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದೊಂದು ಪ್ರಚಾರದ ಗಿಮಿಕ್ಕಾ? ನಿಮ್ಗೇನನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈಗ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿರುವ ಈ ಕರುಂಗಲಿ ಮಾಲೆಯ ಬಗ್ಗೆ ಮಾತಾಡೋದಕ್ಕೂ ಮುನ್ನ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ಬರೋಣ. ಸ್ವಲ್ಪ ದಿನದ ಹಿಂದೆ ಇದೇ ಆದಿವಾಸಿ ಹೇರ್ ಆಯಿಲ್ ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು. ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತೆ, ಕಾಡಿನ ಗಿಡಮೂಲಿಕೆಗಳನ್ನು ಬಳಸಿ ಆದಿವಾಸಿ ಹೇರ್ ಆಯಿಲ್ ತಯಾರಿಸಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಪ್ರಚಾರ ಮಾಡಿದ್ದು. ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಅವರಿಂದ ದುಡ್ಡು ತೆಗೊಂಡು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರು. ದಿನ ಕಳೆದಂತೆ ಜನ ಅದನ್ನು ಖರೀದಿಸೋದಕ್ಕೆ ಮುಗಿಬಿದ್ದಿದ್ರು. ಆದರೆ ಅದೆಷ್ಟೋ ಜನ ಇಲ್ಲಿ ಮೋಸ ಹೋಗಿದ್ರು. ಈ ಟ್ರೆಂಡ್ ಮುಗಿದ ಮೇಲೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಟ್ರೆಂಡ್ ಶುರುವಾಯಿತು. ಜನ ಕೂಡ ಟ್ರೆಂಡ್ಗೆ ತಕ್ಕಂತೆ ಚೇಂಜ್ ಆದರು. ಆದರೆ ಅವರ ಕಷ್ಟಗಳು ಪರಿಹಾರ ಆಯ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ದೇವಸ್ಥಾನದವರು ಮಾತ್ರ ಸರಿಯಾಗಿ ದುಡ್ಡು ಪೀಕಿದ್ರು. ಇವರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೇವಸ್ಥಾನದ ಬಗ್ಗೆ ಪ್ರಚಾರ ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಅವರು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತುಂಬಿತ್ತು. ಆದರೆ ಈಗ ಮತ್ತೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಫುಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಕರುಂಗಲಿ ಮಾಲೆಯ ಮಾರಾಟಕ್ಕಿಳಿದಿದ್ದಾರೆ. ಬಣ್ಣ ಬಣ್ಣದ ಮಾತುಗಳನ್ನು ಹೇಳುತ್ತಾ ಜನರ ಎಮೋಷನ್ ಜೊತೆಗೆ ಆಟವಾಡ್ತಾ ಕರುಂಗಲಿ ಮಾಲೆ ಪ್ರಚಾರಕ್ಕಿಳಿದಿದ್ದಾರೆ. ಕೆಲವರು ಮಾಟ ಮಂತ್ರ ಮಾಡ್ಸಿರ್ತಾರೆ, ಆ ಥರ ದೃಷ್ಟಿಗೆ ಹೆಲ್ಪ್ ಆಗುತ್ತೆ ಅಂತ. ಪಾಸಿಟಿವ್ ಬ್ಲಾಕ್ ಮ್ಯಾಜಿಕ್ ಕೆಟ್ಟ ದೃಷ್ಟಿ ಎಲ್ಲ ಬೀಳಬಾರ್ದು ಅಂತ ಈ ತರ ಎಲ್ಲ ಬೀಚ್ ಆಗ್ತಾ ಇರೋದು. ಹಾಗಾದ್ರೆ ನಿಜಕ್ಕೂ ಈ ಕರುಂಗಲಿ ಮಾಲೆ ಅಷ್ಟೊಂದು ಶಕ್ತಿಯನ್ನ ಹೊಂದಿದ್ಯಾ? ಅಥವಾ ಇದು ಕೂಡ ಆದಿವಾಸಿ ಹೇರ್ ಆಯಿಲ್ ತರ ಗಿಮಿಕ್ಕಾ? ಅದರ ಬಗ್ಗೆ ಹೇಳ್ತೀವಿ ಬನ್ನಿ. ಕರುಂಗಲಿ ಅಂದ್ರೆ ಒಂದು ರೀತಿಯ ಕಾಡಿನ ಮರ. ಇಂಗ್ಲಿಷ್ನಲ್ಲಿ ಇದನ್ನು ಎಬೋನಿ ವುಡ್ ಅಂತ ಕರೆಯಲಾಗುತ್ತೆ. ಈ ಮರ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದ ಕಾಡುಗಳಲ್ಲಿ ಬೆಳೆಯುತ್ತೆ. ಇದರ ಕಾಂಡ, ಕೊಂಬೆ ಮತ್ತು ಮರದ ತೊಗಟು ಗಟ್ಟಿಯಾದ ಕಪ್ಪು ಬಣ್ಣದ ಗುಣವನ್ನು ಹೊಂದಿದ್ದು, ಈ ಮರದಿಂದ ತಯಾರಿಸಿದ ಮಾಲೆಯನ್ನ ಕರುಂಗಲಿ ಮಾಲೆ ಅಂತ ಕರೆಯಲಾಗುತ್ತೆ. ಇದನ್ನು ಶಿವನ ಭಕ್ತರು, ಆಗಮಶಾಸ್ತ್ರದ ಆಚಾರಿಗಳು ಮತ್ತು ಜ್ಯೋತಿಷ್ಯಗಳು ಧರಿಸ್ತಾರೆ. ಈ ಕರುಂಗಲಿ ಮಾಲೆ ದುಷ್ಟಶಕ್ತಿಗಳು, ಕೆಟ್ಟ ದೃಷ್ಟಿ ಮತ್ತು ದೆವ್ವದ ಪ್ರಭಾವವನ್ನು ತಡೆಯುತ್ತೆ ಅಂತ ನಂಬಲಾಗುತ್ತೆ. ಇದನ್ನು ಧರಿಸುವುದರಿಂದ ಮನಸ್ಸು ಶಾಂತವಾಗುತ್ತೆ, ಧ್ಯಾನದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕೆಲವರು ಇದು ಆರೋಗ್ಯವನ್ನು ಸುಧಾರಿಸುತ್ತೆ, ಆರ್ಥಿಕ ಸ್ಥಿರತೆಯನ್ನು ತರುತ್ತೆ ಅಂತ ಹೇಳ್ತಾರೆ. ಆದರೆ ಈ ನಂಬಿಕೆಗಳು ಎಲ್ಲಿಂದ ಬಂದು? ಇಷ್ಟು ದಿನ ಪ್ರಚಾರಕ್ಕೆ ಬಂದಿರದ ಕರುಂಗಲಿ ಮಾಲೆ ದಿಢೀರ್ ಪ್ರಚಾರಕ್ಕೆ ಬಂದಿದ್ದು ಯಾಕೆ? ಇವೆಲ್ಲ ಜನರನ್ನು ಆಕರ್ಷಿಸಲು ಮಾರ್ಕೆಟಿಂಗ್ನ ಒಂದು ತಂತ್ರನಾ? ಸ್ನೇಹಿತರೆ, ಕರುಂಗಲಿ ಮಾಲೆಯ ಇತಿಹಾಸವನ್ನು ನೋಡೋದಾದರೆ, ತಮಿಳುನಾಡಿನ ಶೈವ ಸಂಪ್ರದಾಯದಲ್ಲಿ ಈ ಕರುಂಗಲಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಶಿವನಿಗೆ ಸಂಬಂಧಿಸಿದ ಆಗಮಶಾಸ್ತ್ರಗಳಲ್ಲಿ ಕರುಂಗಲಿಯನ್ನು ಕಾಳಿಯ ಮರ ಅಂತಲೂ ಕರೆಯಲಾಗುತ್ತೆ. ಕರುಂಗಲಿ ಮರದಿಂದ ತೆಗೆದ ಕೊಂಬೆಗಳನ್ನು ಗಾತ್ರದಲ್ಲಿ ಕತ್ತರಿಸಿ ಮಣಿಗಳ ರೂಪಕ್ಕೆ ತಂದು ಪವಿತ್ರವಾದ ದೇವಾಲಯದಲ್ಲಿ ಪೂಜೆ ಮಾಡಿ ನಂತರ ಧರಿಸಲು ಕೊಡಲಾಗುತ್ತೆ. ಇನ್ನು ಕಳೆದ ಕೆಲ ದಿನಗಳಿಂದ ಈ ಕರುಂಗಲಿ ಮಾಲೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಸಿಕ್ಕಾಬಟ್ಟೆ ಸುದ್ದಿಯಾಗ್ತಿದೆ. ಇನ್ಫ್ಲೂಯೆನ್ಸರ್ಗಳು, ಜ್ಯೋತಿಷ್ಯಗಳು, ಆಧ್ಯಾತ್ಮಿಕ ಗುರುಗಳು ಈ ಮಾಲೆಯ ಬಗ್ಗೆ ಮಾತನಾಡ್ತಿದ್ದಾರೆ. ಕೆಲವು ಇನ್ಫ್ಲೂಯೆನ್ಸರ್ಗಳು ತಮ್ಮ ವಿಡಿಯೋಗಳಲ್ಲಿ ಇದನ್ನು ಧರಿಸಿದರೆ ದುಡ್ಡು, ಆರೋಗ್ಯ, ಸಂತೋಷ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮಾಟಮಂತ್ರ ಮಾಡಿಸಿದ್ರೆ ಅದು ದೂರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಎಲ್ಲ ಕಥೆಗಳು ಸತ್ಯನಾ? ಇನ್ಫ್ಲೂಯೆನ್ಸರ್ಗಳು ಇದನ್ನು ಇಷ್ಟೊಂದು ಪ್ರಚಾರ ಮಾಡ್ತಿದ್ದಾರೆ, ಇದರ ಹಿಂದೆ ದುಡ್ಡಿನ ಆಟ ಇದೆಯಾ? ಕೆಲವು ವರದಿಗಳ ಪ್ರಕಾರ ಕರುಂಗಲಿ ಮಾಲೆಯನ್ನು ಮಾರಾಟ ಮಾಡುವ ಕಂಪನಿಗಳು ಇನ್ಫ್ಲೂಯೆನ್ಸರ್ಗಳಿಗೆ ದೊಡ್ಡ ಮೊತ್ತದ ಕಮಿಷನ್ ಕೊಡುತ್ತೆ. ಇನ್ಸ್ಟಾಗ್ರಾಮ್ನಲ್ಲೇ ಒಂದು ಕರುಂಗಲಿ ಮಾಲೆಯ ಬೆಲೆ 500 ರೂಪಾಯಿಯಿಂದ 50,000 ರೂಪಾಯಿವರೆಗೂ ಇದೆ. ಇದರ ಜೊತೆಗೆ ಕೆಲವು ಇನ್ಫ್ಲೂಯೆನ್ಸರ್ಗಳು ತಮ್ಮ ಲಿಂಕ್ಗಳ ಮೂಲಕ ಖರೀದಿಸಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಅಂತಾರೆ. ಒಂದು ಕಡೆಯಿಂದ ನೋಡಿದ್ರೆ ಇದೊಂದು ಪ್ರಚಾರದ ಗಿಮಿಕ್ ಅನ್ನೋದು ಕೆಲವರ ವಾದ. ಮತ್ತೊಂದು ಕಡೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಮಾಲೆಯನ್ನು ನೋಡಿದ್ರೆ ವಾಸ್ತವಿಕವಾಗಿ ಕರುಂಗಲಿ ಮಾಲೆಯ ಬಗ್ಗೆ ಯಾವುದೇ ದೊಡ್ಡ ವೈಜ್ಞಾನಿಕ ಸಂಶೋಧನೆ ಇಲ್ಲ. ಆದರೆ ಕೆಲವು ತಜ್ಞರು ಹೇಳುವ ಪ್ರಕಾರ ಇದೊಂದು ಪ್ಲಾಸಿಬೋ ಎಫೆಕ್ಟ್ ಆಗಿರಬಹುದು.
ಅಂದ್ರೆ ಒಬ್ಬ ವ್ಯಕ್ತಿಯು ಈ ಮಾಲೆಯನ್ನು ಧರಿಸಿದಾಗ ಅವರಿಗೆ ಇದರ ಮೇಲಿನ ನಂಬಿಕೆಯಿಂದ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದು ಯಾವುದೇ ಶಕ್ತಿಯಿಂದ ಅಲ್ಲ, ಬದಲಾಗಿ ಮನಸ್ಸಿನ ಧೈರ್ಯದಿಂದ ಆಗಿರಬಹುದು. ಜನರ ಭಕ್ತಿ ನಂಬಿಕೆ ಮುಂದೆ ಯಾರೂ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕರುಂಗಲಿ ಮಾಲೆಗೆ ನಿಜಕ್ಕೂ ಶಕ್ತಿ ಇದ್ರೂ ಅದು ಜನರ ಬಳಿ ತಲುಪ್ತಿದೆಯಾ ಅನ್ನೋ ಅನುಮಾನವೂ ಇಲ್ಲ. ಯಾಕೆಂದ್ರೆ ಆದಿವಾಸಿ ಹೇರ್ ಆಯಿಲ್ ವಿಚಾರದಲ್ಲೂ ಹಾಗೇನೆ ಅಲ್ವಾ ಆಗಿದ್ದು. ಡಿಮ್ಯಾಂಡ್ ಹೆಚ್ಚಾಗ್ತಿದ್ದಂತೆ ನಕಲಿ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ವು. ಸೊ ಜನ ಅದನ್ನು ಖರೀದಿಸಿ ತಮ್ಮ ದುಡ್ಡನ್ನು ಕಳೆದುಕೊಳ್ಳುವುದರ ಜೊತೆಗೆ ಇರೋ ಕೂದಲನ್ನು ಕಳೆದುಕೊಂಡಿದ್ರು. ಈಗ ಕರುಂಗಲಿ ಮಾಲೆಯ ಮೂಲಕ ಜನರಿಗೆ ಮೋಸ ಮಾಡಲಾಗ್ತಿದೆಯಾ? ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವು ವರದಿಗಳು ಇದೊಂದು ದೊಡ್ಡ ವಂಚನೆ ಅಂತ ಕರೆದಿವೆ. ಕೆಲವು ಆನ್ಲೈನ್ ಸ್ಟೋರ್ಗಳು ನಕಲಿ ಕರುಂಗಲಿ ಮಾಲೆಯನ್ನು ಮಾರಾಟ ಮಾಡ್ತಿದ್ದಾವೆ ಅಂತ ಆರೋಪಿಸಲಾಗಿದೆ. ನಕಲಿ ಮಾಲೆಗಳು ಕೆಲವೊಮ್ಮೆ ಸಾಮಾನ್ಯ ಮರದಿಂದ ತಯಾರಿಸಲ್ಪಟ್ಟಿರ್ತವೆ. ಇವುಗಳಿಗೆ ಯಾವುದೇ ಆಧ್ಯಾತ್ಮಿಕ ಗುಣ ಇರುವುದಿಲ್ಲ. ಆದ್ದರಿಂದ ಖರೀದಿಸುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗ್ತದೆ. ಮತ್ತೊಂದು ಆರೋಪ ಏನಂದ್ರೆ, ಇನ್ಫ್ಲೂಯೆನ್ಸರ್ಗಳು ಕಮಿಷನ್ನಿಗಾಗಿ ಈ ಮಾಲೆಯನ್ನು ಓವರ್ ಹೈಪ್ ಮಾಡ್ತಿದ್ದಾರೆ. ಇದರಿಂದ ಜನ ತಾಳ್ಮೆಯಿಂದ ಯೋಚಿಸಿ ಮುಂದಿನ ಹೆಜ್ಜೆ ಇಡುವುದು ಉತ್ತಮ. ಕರುಂಗಲಿ ಮಾಲೆಯನ್ನು ಮಾರಾಟ ಮಾಡುವ ಕಂಪನಿಗಳು ಇನ್ಫ್ಲೂಯೆನ್ಸರ್ಗಳಿಗೆ ದೊಡ್ಡ ಮೊತ್ತದ ಕಮಿಷನ್ ಕೊಡುತ್ತೆ. ಇನ್ಸ್ಟಾಗ್ರಾಮ್ನಲ್ಲೇ ಒಂದು ಕರುಂಗಲಿ ಮಾಲೆಯ ಬೆಲೆ 500 ರೂಪಾಯಿಯಿಂದ 50,000 ರೂಪಾಯಿವರೆಗೂ ಇದೆ. ಇದರ ಜೊತೆಗೆ ಕೆಲವು ಇನ್ಫ್ಲೂಯೆನ್ಸರ್ಗಳು ತಮ್ಮ ಲಿಂಕ್ಗಳ ಮೂಲಕ ಖರೀದಿಸಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಅಂತಾರೆ. ಒಂದು ಕಡೆಯಿಂದ ನೋಡಿದ್ರೆ ಇದೊಂದು ಪ್ರಚಾರದ ಗಿಮಿಕ್ ಅನ್ನೋದು ಕೆಲವರ ವಾದ. ಮತ್ತೊಂದು ಕಡೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಮಾಲೆಯನ್ನು ನೋಡಿದ್ರೆ ವಾಸ್ತವಿಕವಾಗಿ ಕರುಂಗಲಿ ಮಾಲೆಯ ಬಗ್ಗೆ ಯಾವುದೇ ದೊಡ್ಡ ವೈಜ್ಞಾನಿಕ ಸಂಶೋಧನೆ ಇಲ್ಲ. ಆದರೆ ಕೆಲವು ತಜ್ಞರು ಹೇಳುವ ಪ್ರಕಾರ ಇದೊಂದು ಪ್ಲಾಸಿಬೋ ಎಫೆಕ್ಟ್ ಆಗಿರಬಹುದು. ಅಂದ್ರೆ ಒಬ್ಬ ವ್ಯಕ್ತಿಯು ಈ ಮಾಲೆಯನ್ನು ಧರಿಸಿದಾಗ ಅವರಿಗೆ ಇದರ ಮೇಲಿನ ನಂಬಿಕೆಯಿಂದ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದು ಯಾವುದೇ ಶಕ್ತಿಯಿಂದ ಅಲ್ಲ, ಬದಲಾಗಿ ಮನಸ್ಸಿನ ಧೈರ್ಯದಿಂದ ಆಗಿರಬಹುದು. ಜನರ ಭಕ್ತಿ ನಂಬಿಕೆ ಮುಂದೆ ಯಾರೂ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕರುಂಗಲಿ ಮಾಲೆಗೆ ನಿಜಕ್ಕೂ ಶಕ್ತಿ ಇದ್ರೂ ಅದು ಜನರ ಬಳಿ ತಲುಪ್ತಿದೆಯಾ ಅನ್ನೋ ಅನುಮಾನವೂ ಇಲ್ಲ. ಯಾಕೆಂದ್ರೆ ಆದಿವಾಸಿ ಹೇರ್ ಆಯಿಲ್ ವಿಚಾರದಲ್ಲೂ ಹಾಗೇನೆ ಅಲ್ವಾ ಆಗಿದ್ದು. ಡಿಮ್ಯಾಂಡ್ ಹೆಚ್ಚಾಗ್ತಿದ್ದಂತೆ ನಕಲಿ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ವು. ಸೊ ಜನ ಅದನ್ನು ಖರೀದಿಸಿ ತಮ್ಮ ದುಡ್ಡನ್ನು ಕಳೆದುಕೊಳ್ಳುವುದರ ಜೊತೆಗೆ ಇರೋ ಕೂದಲನ್ನು ಕಳೆದುಕೊಂಡಿದ್ರು. ಈಗ ಕರುಂಗಲಿ ಮಾಲೆಯ ಮೂಲಕ ಜನರಿಗೆ ಮೋಸ ಮಾಡಲಾಗ್ತಿದೆಯಾ? ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವು ವರದಿಗಳು ಇದೊಂದು ದೊಡ್ಡ ವಂಚನೆ ಅಂತ ಕರೆದಿವೆ. ಕೆಲವು ಆನ್ಲೈನ್ ಸ್ಟೋರ್ಗಳು ನಕಲಿ ಕರುಂಗಲಿ ಮಾಲೆಯನ್ನು ಮಾರಾಟ ಮಾಡ್ತಿದ್ದಾವೆ ಅಂತ ಆರೋಪಿಸಲಾಗಿದೆ. ನಕಲಿ ಮಾಲೆಗಳು ಕೆಲವೊಮ್ಮೆ ಸಾಮಾನ್ಯ ಮರದಿಂದ ತಯಾರಿಸಲ್ಪಟ್ಟಿರ್ತವೆ. ಇವುಗಳಿಗೆ ಯಾವುದೇ ಆಧ್ಯಾತ್ಮಿಕ ಗುಣ ಇರುವುದಿಲ್ಲ. ಆದ್ದರಿಂದ ಖರೀದಿಸುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗ್ತದೆ. ಮತ್ತೊಂದು ಆರೋಪ ಏನಂದ್ರೆ, ಇನ್ಫ್ಲೂಯೆನ್ಸರ್ಗಳು ಕಮಿಷನ್ನಿಗಾಗಿ ಈ ಮಾಲೆಯನ್ನು ಓವರ್ ಹೈಪ್ ಮಾಡ್ತಿದ್ದಾರೆ. ಇದರಿಂದ ಜನ ತಾಳ್ಮೆಯಿಂದ ಯೋಚಿಸಿ ಮುಂದಿನ ಹೆಜ್ಜೆ ಇಡುವುದು ಉತ್ತಮ. ಕೊನೆಯದಾಗಿ, ಈ ಕರುಂಗಲಿ ಮಾಲೆ ಒಂದು ಆಧ್ಯಾತ್ಮಿಕ ಆಭರಣವೇ, ಇಲ್ಲವೇ ಸಾಮಾಜಿಕ ಮಾಧ್ಯಮದ ಮಾರ್ಕೆಟಿಂಗ್ನ ಒಂದು ಭಾಗವೇ? ಈ ಪ್ರಶ್ನೆಗೆ ಸರಳ ಉತ್ತರ ಇಲ್ಲ. ಕೆಲವರಿಗೆ ಇದು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ, ಇನ್ನು ಕೆಲವರಿಗೆ ಇದು ಕೇವಲ ಒಂದು ಫ್ಯಾಷನ್ ಟ್ರೆಂಡ್. ನೀವು ಕರುಂಗಲಿ ಮಾಲೆಯನ್ನು ಧರಿಸಿದ್ದೀರಾ? ಇದರಿಂದ ನಿಮಗೆ ಏನಾದರೂ ಲಾಭವಾಯ್ತಾ? ಅಥವಾ ಇದು ಕೇವಲ ಒಂದು ಮಾರ್ಕೆಟಿಂಗ್ನ ತಂತ್ರ ಅಂತ ಅನಿಸ್ತಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇಂತಹ ಆಸಕ್ತಿಕರ ವಿಷಯಗಳಿಗಾಗಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದ.